ಹಾಯ್ ಆಲ್. ಈ ಕಾರ್ಡ್ಸ್ ಎಲ್ಲ ಬಂದುಬಿಟ್ಟು ನಮ್ಮ ಮಗಳ ಸ್ಕೂಲಲ್ಲಿ ವ್ಯಾಲೆಂಟೈನ್ಸ್ ಡೇ ಫಂಕ್ಷನ್ಗೋಸ್ಕರ ನಾನು ಮತ್ತು ನನ್ನ ಮಗಳು ಕೂತ್ಕೊಂಡು ರೆಡಿ ಮಾಡಿರುವಂಥ ಒಂದಿಷ್ಟು ಕಾರ್ಡ್ಗಳು. ಇಲ್ಲಿ ಪ್ರೀ ಸ್ಕೂಲ್ಗಳಲ್ಲಿ ಹಾಗೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಈ ವ್ಯಾಲೆಂಟೈನ್ಸ್ ಡೇನ ತುಂಬ ನೀಟಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿಯೊಬ್ಬ ಮಗುನೂ ಈ ಕಾರ್ಡ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಡೋದ್ರ ಮೂಲಕ ಈ ವ್ಯಾಲೆಂಟೈನ್ಸ್ ಡೇ ವಿಶಸ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ವ್ಯಾಲೆಂಟೈನ್ಸ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಮೋಸ್ಟ್ಲಿ ಗೊತ್ತಿರುತ್ತೆ ಅನಿಸುತ್ತೆ. ಬಿಷಪ್ ವ್ಯಾಲೆಂಟೈನ್ ಅನ್ನೋ ಒಂದು ವ್ಯಕ್ತಿ ಇಲ್ಲೀಗಲ್ ಮ್ಯಾರೇಜ್ ಮಾಡ್ಕೋತಾನೆ. ಅವನ ಮ್ಯಾರೇಜ್ ಇಲ್ಲೀಗಲ್ ಆಗಿರೋ ಕಾರಣ ಅವನನ್ನು ಗಲ್ಲಿಗೇರಿಸಲಾಗುತ್ತೆ. ಅವನ ನೆನಪಿಗೋಸ್ಕರ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಬೆಳಿಗ್ಗೆ 8 ಗಂಟೆಗೆಲ್ಲ ಅವಳನ್ನ ಕರ್ಕೊಂಡೋಗಿ ಪ್ರೀ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಡ್ತೀವಿ. ಹಾಗೆ ವಾಪಸ್ ಕರ್ಕೊಂಡು ಬರೋದು 12 ಗಂಟೆಗೆ. ಬ್ರೇಕ್ಫಾಸ್ಟು ಅಲ್ಲಿಯೇ ಆಗುತ್ತೆ ಅವಳದು. ತಮ್ಮ ಮಕ್ಕಳನ್ನ ಡ್ರಾಪ್ ಮಾಡಿ ಪ್ರೀವಿಯಸ್ ಡೇ ಪರ್ಫಾರ್ಮೆನ್ಸ್ನ ಫೀಡ್ಬ್ಯಾಕ್ ತೊಗೊಂಡು ಬರೋದು ಪ್ರತಿಯೊಬ್ಬ ಪೇರೆಂಟ್ಸಿನ ಕೆಲಸ ಇಲ್ಲಿ. ಹಾಗೆ ಸ್ನೋ ಇರೋ ಕಾರಣ ಅವರ ಸ್ನೋ ಸೂಟು ಹಾಗೆ ಸ್ನೋ ಶೂಸ್ನೆಲ್ಲ ಅರೇಂಜ್ ಮಾಡಿಟ್ಟು ಬರಬೇಕಾಗತ್ತೆ. ಹಾಗೆ ಅಲ್ಲಿನ ಟೀಚರ್ಸ್ಗಳು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಹೇಳಿದಾಗ ಅಂದರೆ ಒಂದಿಷ್ಟು ಕಾರ್ಡ್ಸ್ನ ಕೊಡ್ಬೋದು, ಗುಡ್ಡೀಸ್ನ ಕೊಡ್ಬೋದು, ಹಾಗೆ ಚಾಕ್ಲೇಟ್ಸ್ನ ಕೊಡ್ಬೋದು ಅಂದಾಗ ಸರಿ ಅಂತ ನಾವು ಅವಳನ್ನು ಡ್ರಾಪ್ ಮಾಡಿ ಮತ್ತು ಒಂದು ಶಾಪ್ಗೆ ಹೋಗಿ ಈ ಥರ ಚಾಕ್ಲೇಟ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಮನೆಗೆ ಬಂದಾದಮೇಲೆ ಅವಳನ್ನು ಇನ್ವಾಲ್ವ್ ಮಾಡಿಕೊಂಡು ಒಂದಿಷ್ಟು ಕಾರ್ಡ್ಸನ್ನು ಮಾಡಿದ್ದಾಯಿತು. ಮಕ್ಕಳನ್ನ ಎಂಗೇಜ್ ಮಾಡೋದಕ್ಕೆ ಬೆಸ್ಟ್ ವೇ ಅಂತಂದರೆ ಅವಳಿಗೆ ಪೇಂಟ್ ಕೊಡೋದು ಅಂತ ಅನಿಸುತ್ತೆ ನನಗೆ. ಆಬ್ವಿಯಸ್ಲಿ ಜೊತೆಗೆ ಕೂತ್ಕೊಂಡು ಪೇಂಟ್ ಕೊಡಬೇಕಾಗತ್ತೆ, ಇಲ್ಲಾಂದರೆ ಬೇರೆ ಥರದ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅವ್ರ ಜೊತೆಗೆ ಕೂತ್ಕೊಂಡು ಪೇಂಟ್ ಮಾಡಿಸೋದ್ರಿಂದ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಇಷ್ಟಪಡ್ತಾರೆ ಬಣ್ಣಗಳನ್ನ ಅನ್ನೋದು ನನ್ನ ಭಾವನೆ. ನನ್ನ ಮಗಳಂತೂ ತುಂಬ ಇಷ್ಟಪಡ್ತಾಳೆ. ಅವಳಿಗೆ ಇಷ್ಟ ಆಗೋ ಥರನೇ ಒಂದಿಷ್ಟು ಆ್ಯಕ್ಟಿವಿಟೀಸ್ನ ಇನ್ಕ್ಲೂಡ್ ಮಾಡಿಕೊಂಡು ಕಾರ್ಡ್ಸ್ನ ಪ್ರಿಪೇರ್ ಮಾಡ್ಕೊಂಡ್ವಿ. ಹಾಗೆ ಒಂದು ವಾರ ಬಂದು ಸ್ನೋ ಸ್ಟಾರ್ಮ್ ಇತ್ತು. ಒಂದು ವಾರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ರಜೆನೇ ಕೊಟ್ಬಿಟ್ಟಿದ್ರು. ಒಂದು ವಾರ ಸಿಕ್ಕಾಪಟ್ಟೆ ಐಸಾಗಿ ಹೋಗಿತ್ತು ರೋಡ್ಗಳೆಲ್ಲ. ಸೊ ಕಷ್ಟ ಆಗುತ್ತೆ, ಸ್ಲಿಪ್ಪರಿ ಇರುತ್ತೆ, ತುಂಬ ಆಕ್ಸಿಡೆಂಟ್ಗಳೆಲ್ಲ ಜಾಸ್ತಿ ಆಗುತ್ತೆ. ಆದ ಕಾರಣ ರಜೆ ಕೊಟ್ಬಿಟ್ಟಿದ್ರು. ಸೊ ನಾವು ಒಂದು 2-3 ಡೇಸ್ ತೊಗೊಂಡು ಈ ಥರ ಕಾರ್ಡ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಹಾಗೆ ಪ್ರಿಪೇರ್ ಮಾಡಿದ ಕಾರ್ಡ್ಸ್ ಮೇಲೆಲ್ಲ ಒಂದೊಂದು ಚಾಕ್ಲೇಟ್ನ ಸ್ಟಿಕ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದಾಯಿತು. ಹಾಗೆ 1 ವೀಕ್ ಹಾಲಿಡೇನ ಮುಗಿಸ್ಕೊಂಡು ಮತ್ತೆ ಸೆಲೆಬ್ರೇಷನ್ ಡೇ ದಿನ ಬಂತು. ಆ ದಿನ ಅವಳನ್ನು ಡ್ರಾಪ್ ಮಾಡೋದಕ್ಕೆ ಅಂತ ಮತ್ತೆ ಡೇ ಕೇರ್ಗೆ ಹೋಗಿ ಅವಳನ್ನು ಡ್ರಾಪ್ ಮಾಡಿದ್ವಿ. ಹಾಗೆ ರೋಡೆಲ್ಲ ಫುಲ್ ಐಸಿ ಆಗಿಬಿಟ್ಟಿದೆ. ಈ ಥರ ಕಾಲಿಟ್ಟರೆ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಈ ಸ್ನೋ ಕಳೆದು ಹಾಗೆ ಗಟ್ಟಿಯಾಗಿ ಬ್ಲ್ಯಾಕ್ ಐಸ್ ಅಂತ ಫಾರ್ಮ್ ಆಗುತ್ತೆ. ರೋಡ್ ಫುಲ್ ಸ್ನೋ ಆಗಿರುತ್ತೆ. ಕಾರ್ಗಳೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಒಂದು ಕಡೆ ತನ್ನಿಂದ ತಾನೇ ಹೋಗ್ತಾ ಇರುತ್ತೆ ಕೆಲವೊಂದು ಸಲ. ಅಷ್ಟು ಸ್ಲಿಪ್ಪರಿ ಇರುತ್ತೆ ರೋಡ್ಗಳು. ಆ ಕಾರಣಕ್ಕೆ 1 ವಾರ ರಜೆ ಕೊಟ್ಟಿದ್ದವಳಿಗೆ. ಸರಿ ಅವಳನ್ನು ಮತ್ತೆ ಡ್ರಾಪ್ ಮಾಡಿ ಪಿಕ್ ಮಾಡಿ ದಿನದಲ್ಲಿ 2 ಸಲ 6 ಕಿಲೋಮೀಟ್ರ್ ದೂರ ಆಗುತ್ತೆ, ಹೋಗಲೇಬೇಕಾಗುತ್ತೆ. ಸೊ ಮತ್ತೆ ಹೋದಾಗ ಅವಳ ಫ್ರೆಂಡ್ಸ್ ಕೊಟ್ಟಿರೋ ಒಂದಿಷ್ಟು ಕಾರ್ಡ್ಸ್ಗಳನ್ನ ನಮಗೆ ಅವಳ ಬಿನ್ನಲ್ಲಿ ಇಟ್ಟಿರ್ತಾರೆ. ಅವಳಿಗೆ ಅಂತ ಒಂದು ಕಬೋರ್ಡ್ ಥರ ಇರುತ್ತೆ, ಆ ಸ್ಪೇಸಲ್ಲಿ ಇಟ್ಟಿರ್ತಾರೆ. ಹಾಗೆ ಅದೇ ದಿನ ಪಾಟ್ಲಕ್ ಕೂಡ ಅರೇಂಜ್ ಮಾಡಿದರು ಮಕ್ಕಳಿಗೆ ಅಂತ. ಪಾಟ್ಲಕ್ಗೆ ಅಂತ ಒಂದಿಷ್ಟು ಕುಕೀಸ್ನೆಲ್ಲ ಕೊಟ್ಟು ಹಾಗೆಯೇ ಅವಳಿಗೆ ಬಂದಿರೋ ಒಂದಿಷ್ಟು ಗಿಫ್ಟ್ಸ್ನೆಲ್ಲ ತೊಗೊಂಡು ಮನೆ ಕಡೆ ಬಂದಿದ್ದಾಯಿತು. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಈ ಥರ ವ್ಯಾಲೆಂಟೈನ್ಸ್ ಡೇ ಪ್ರೋಗ್ರಾಮ್ಸು ಅಥವಾ ಪಾಟ್ಲಕ್ ಫಂಕ್ಷನ್ಸು ಆ ಥರ ಯಾವುದೂ ಇರಲಿಲ್ಲ. ನಮಗಾಗಿ ನಾವು ಯಾವತ್ತೂ ಕಾರ್ಡ್ಸ್ನ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ದೂ ಇಲ್ಲ. ಮಕ್ಕಳಿಗೆ ಅಂತ ಬಂದಾಗ ಇಷ್ಟು ಮುತುವರ್ಜಿ ಕೊಟ್ಟು ಚಿಕ್ಕ ಥಿಂಗ್ಸ್ಗಳನ್ನು ಫೈಂಡ್ ಮಾಡಿ ಅದನ್ನು ಕಾರ್ಡ್ಸ್ನೆಲ್ಲ ಮಾಡಿ ಅವಳಿಗೆ ಕೊಟ್ಟು ಮತ್ತೆ ತಂದು ಅದು ಅವಳಿಗಿನ್ನ ಜಾಸ್ತಿ ಪೇರೆಂಟ್ಸಾಗಿ ನಮಗೆ ಖುಷಿ ಕೊಡ್ತಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಈ ಮಕ್ಕಳ ಸ್ಕೂಲಿಂಗ್ ಒಂದ್ಸಲ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಷಯಗಳನ್ನು ತಂದೆ ತಾಯಿಗಳೇ ಮಕ್ಕಳಿಗಿನ್ನ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ಈ ವಿಡಿಯೋ ಮಾಡೋದಕ್ಕೂ ಅದೇ ಕಾರಣ. ಒಂದು ಮೆಮೊರಿ ಆಗಿರಲಿ ಯಾವತ್ತಿಗೂ ನಾನು ಈ ಥರ ಮಾಡಿದ್ದೆ ನನ್ನ ಮಗಳಿಗೆ ಅನ್ನೋ ಕಾರಣಕ್ಕೇ ಈ ವಿಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡಿರುವಂಥದ್ದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.